ನನ್ನ ಗಾಡಿ ಮೈಲೇಜ್ ಕಡಿಮೆ ಕೊಡ್ತಾ ಇದೆ ಅಂತ ಇಲ್ಲಿಗೆ ತಂದಿದ್ದೀನಿ. ನಮಸ್ಕಾರ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ನನ್ನ ಗಾಡಿ ಡಾಮಿನರ್ 400 ಇಂಜಿನ್ ಪರ್ಫಾರ್ಮೆನ್ಸ್ ಹಾಗೇನೆ ಮೈಲೇಜ್ ಕಡಿಮೆ ಆಗಿತ್ತು. ಕೂಡ ಟೈಮಿಗೆ ಆಯಿಲ್ ಚೇಂಜ್ ಮಾಡಿಸ್ತೀನಿ, ಸರ್ವಿಸಿಂಗ್ ಕೂಡ ಮಾಡಿಸ್ತೀನಿ. ಕೂಡ ಗಾಡಿ ಹೊಸದಂದಾಗ ಎಷ್ಟು ಮೈಲೇಜ್ ಕೊಡ್ತಿತ್ತು ಅದಕ್ಕಿಂತ ಕಡಿಮೆನ ಕೊಡಾಕಿತ್ತು. ನೀವು ಏನ್ ಮಾಡ್ಬೇಕಂದ್ರೆ ಇಂಜಿನ್ ಅನ್ನ ಡಿಕಾರ್ಬನೈಸೇಷನ್ ಮಾಡಿಸ್ಬೇಕ್ರಿ. ಇಂಜಿನ್ ಡಿಕಾರ್ಬನೈಸೇಷನ್ ಮಾಡಿಸ್ಬೇಕಂತ ಹೇಳಿ ಬಾಗಲಕೋಟ ವಿಜಾಪುರ ಕಡೆ ಎಲ್ಲ ಕೇಳಿದೇನ್ರಿ. ಆ ಮಷೀನ್ ಎಲ್ಲೂ ನಮಗ್ ಸಿಗ್ಲಿಲ್ಲ. ಸೊ ಅವಾಗ ನನ್ನ ಫ್ರೆಂಡ್ ಒಬ್ಬ ಸಜೆಷನ್ ಮಾಡಿದ್ರಿ. ಅವ್ರಿಗೆ ಪರಿಚಯ ಇರುವಂತಹ ಅವರ ಒಬ್ಬರು ಗ್ಯಾರೇಜ್ ಅಲ್ಲಿ ಹೊಸದಾಗಿ ಡಿಕಾರ್ಬನೈಸೇಷನ್ ಮಾಡುವಂತಹ ಮಷಿನ್ ತಂದಾರಿ. ನಾನಂತರೂ ಇನ್ ಲೇಟ್ ಮಾಡೋದು ಬೇಡ ಅಂತ ನಾನ್ ಬೈಕ್ ತಗೊಂಡ ನಾ ಸೀದಾ ಬಂದಿದ್ದೆಲ್ಲಿಪಾ ಅಂದ್ರೆ ನಮ್ ಜಮಖಂಡಿಯ ವಿಜಾಪುರ ರೋಡ್ ನಲ್ಲಿ ಇರುವಂತಹ ಭಾರತ್ ಪೆಟ್ರೋಲ್ ಪಂಪ್ ಹತ್ತಿರ ಇರುವ ಸಿದ್ದೇಶ್ವರ ಡಿಕಾರ್ಬನೈಸೇಷನ್ ಗೆ ನಾನ್ ಬಂದೆ. ಡಿಕಾರ್ಬನೈಸೇಷನ್ ಏನಪ್ಪಾ ಅಂದ್ರೆ ನಮ್ ಬೈಕ್ ಅಥವಾ ಕಾರ್ ಇಂಜಿನ್ ಗಳಲ್ಲಿ ಕಾರ್ಬನ್ ಬಂದು ಗಾಡಿಯ ಪರ್ಫಾರ್ಮೆನ್ಸ್ ಹಾಗೇನೆ ಇಂಜಿನ್ ಮೈಲೇಜ್ ಕಡಿಮೆ ಆಗಿರುತ್ತೆ. ಅದಕ್ಕೆ ನಾನು ಕೂಡ ನನ್ನ ಗಾಡಿಗೆ ಡಿಕಾರ್ಬನೈಸೇಷನ್ ಮಾಡಬೇಕು ಅಂತ ಇಲ್ಲಿಗೆ ಬಂದೆ. ಇವ್ರ ಕಡೆ ಇರುವ ಮಷಿನ್ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲ ತಿಳ್ಕೊಂಡೆ. ಅದರಲ್ಲೂ ಈ ಡೀಸೆಲ್ ಗಾಡಿಗಳಂತೂ ಖಂಡಿತವಾಗಿ ಇದನ್ನ ಮಾಡಿಸ್ಕೋಬೇಕು. ಹಾಗಂತ ಪೆಟ್ರೋಲ್ ಬೇಡ ಅಂತ ಅಲ್ಲ, ಪೆಟ್ರೋಲ್ ಕೂಡ ಮಾಡಿಸ್ಕೋಬೇಕು. ಅದರಲ್ಲೂ ಡೀಸೆಲ್ ಗಾಡಿಗಳಂತೂ ಮಾಡಿಸ್ಕೊಂಡ್ರೆ ತುಂಬಾನೇ ಒಳ್ಳೆಯದು. ಇಲ್ಲಿಗೆ ಬಂದ ಮೇಲೆ ಇಂಜಿನ್ ಎಲ್ಲ ಕಿತ್ತಾಗಿ ಕ್ಲೀನ್ ಮಾಡ್ತಾರೆ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಬರೀ ಏರ್ ಫಿಲ್ಟರ್ ನಲ್ಲಿ ಇದನ್ನ ಬಿಡ್ತಾರೆ. ನೀವು ಕಾರ್ ಏನಾದ್ರೂ ತಗೊಂಡ್ಬಂದ್ರೆ 40-45 ಮಿನಿಟ್ಸ್ ಅಲ್ಲಿ ಕೆಲಸ ಮುಗಿಸ್ತಾರೆ. ನನ್ನ ಗಾಡಿ ಅಂತೂ 15 ಮಿನಿಟ್ಸ್ ಅಲ್ಲಿ ಕೆಲಸ ಮುಗಿಸ್ಕೊಟ್ರು. ಇವರಲ್ಲಿ ಬರೀ ಡಿಕಾರ್ಬನೈಸೇಷನ್ ಅಷ್ಟೇ ಮಾಡಲ್ಲ, ಇವರು ಅಶೋಕ್ ಲೈಲ್ಯಾಂಡ್ ಸ್ಪೆಷಲಿಸ್ಟ್ ಅಂತಾನೆ ಹೇಳ್ಬೋದು. ಇವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ಹಾಗೇನೆ ನಿಮ್ ಗಾಡಿ ಮೈಲೇಜ್ ನ ಜಾಸ್ತಿ ಮಾಡ್ಕೊಳ್ಳಿ.